ಇವತ್ತು ನಾನು ನಮ್ಮ ರಾಜ್ಯಕ್ಕೆ 4 ಬಾರಿ ಸಿಎಂ ಆಗಿದಂತ ಒಬ್ಬ ವ್ಯಕ್ತಿಯ ಶಾಲೆಯ ಜೀವನವನ್ನ ಹೇಳ್ತಾ ಹೋಗ್ತೀನಿ. ಬೇರೆ ಯಾರೂ ಅಲ್ಲ, ಬೂಕನಕೆರೆಯಲ್ಲಿ ಹುಟ್ಟಿದವರು. ಅವರ ಶಾಲಾ ಜೀವನ ಹೇಗಿತ್ತು, ಅವರು ಯಾವ ಶಾಲೆಯಲ್ಲಿ ಓದಿದ್ರು, ಅವರ ಸ್ನೇಹಿತರು, ಅವರ ಅಭಿಮಾನಿಗಳು ಈ ಬಗ್ಗೆ ಏನೆಲ್ಲ ಹೇಳ್ತಾರೆ. ಅವರೇ ಬೂಕನಕೆರೆಯ ಸಿದ್ದಲಿಂಗಪ್ಪ ಯಡಿಯೂರಪ್ಪ. ಹಾಯ್, ಹಲೋ, ನಮಸ್ಕಾರ. ಸ್ಟೋರಿ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ. ಇವತ್ತು ನಾನು ನಮ್ಮ ರಾಜ್ಯಕ್ಕೆ 4 ಬಾರಿ ಸಿಎಂ ಆಗಿದಂತ ಒಬ್ಬ ವ್ಯಕ್ತಿಯ ಶಾಲೆಯ ಜೀವನವನ್ನ ಹೇಳ್ತಾ ಹೋಗ್ತೀನಿ. ಅವರು ಬೇರೆ ಯಾರೂ ಅಲ್ಲ, ಬೂಕನಕೆರೆಯಲ್ಲಿ ಹುಟ್ಟಿದವರು. ಅವರೇ ಬೂಕನಕೆರೆಯ ಸಿದ್ದಲಿಂಗಪ್ಪ ಯಡಿಯೂರಪ್ಪ, ಅರ್ಥಾತ್ BS ಯಡಿಯೂರಪ್ಪ. ಅವರ ಶಾಲಾ ಜೀವನ ಹೇಗಿತ್ತು, ಅವರು ಯಾವ ಶಾಲೆಯಲ್ಲಿ ಓದಿದ್ರು, ಇದೆಲ್ಲದರ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಇವತ್ತಿನ ಸ್ಟೋರಿ ಫಸ್ಟ್ ಸ್ಪೆಷಲ್ ಸ್ಟೋರಿಯಲ್ಲಿ ಕೊಡ್ತಾ ಹೋಗ್ತೀನಿ. ಅವರು ಓದಿದಂಥ ಶಾಲೆ ನನ್ನ ಹಿಂಬದಿಯಲ್ಲಿರುವಂಥ ಇದೇ ಪ್ರೌಢಶಾಲೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಂದು ಪ್ರಾಂಗಣ ಏನಿದೆ, ಇದರ ಒಳಗೆ ಇರುವಂಥ ಒಂದು ಪ್ರೌಢಶಾಲಾ ವಿಭಾಗದಲ್ಲಿ ಯಡಿಯೂರಪ್ಪನವರು ಓದಿದಂಥದ್ದು. ಯಡಿಯೂರಪ್ಪನವರು ಓದಿದಂಥ ಸಂದರ್ಭ ಏನಿತ್ತು, ಆ ಸಂದರ್ಭಗಳಲ್ಲಿ ಸಾಕಷ್ಟು ಬಾರಿ ಅಂದರೆ ಪ್ರೌಢಶಾಲಾ ಬಂದಂಥ ಸಂದರ್ಭದಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂದರೆ 8th, 9th, 10th ಇದನ್ನು ಫಸ್ಟ್ ಇಯರ್ ಅಂತೇಳಿ ಕರಿತಾ ಹೋಗ್ತಾ ಇದ್ರು. ಆದರೆ ಈಗ ಆ ಒಂದು ಶಾಲೆ ಹೇಗಿದೆ, ಅವರ ಶಾಲಾ ಜೀವನ ಹೇಗಿತ್ತು, ಅವರ ಸ್ನೇಹಿತರು, ಅವರ ಅಭಿಮಾನಿಗಳು ಈ ಬಗ್ಗೆ ಏನೆಲ್ಲ ಹೇಳ್ತಾರೆ, ಅದೆಲ್ಲವನ್ನು ಕೂಡ ಇವತ್ತಿನ ಸ್ಪೆಷಲ್ ಎಪಿಸೋಡ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದು ಹೇಗಿದೆ, ಅವರು ಓದಿದಂಥ ಶಾಲೆ ಹೇಗಿದೆ, ಬನ್ನಿ. ಎಸ್, ಈಗಷ್ಟೇ ನಾನು ನಿಮಗೆ ಹೇಳ್ತಾ ಹೋದೆ ಅವರು ಓದಿದಂಥ ಶಾಲೆ ಹೇಗಿದೆ ಅಂತೇಳಿ. ಈಗಾಗಲೇ ನನ್ನ ಹಿಂಬದಿಯಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಹಚ್ಚ ಹಸಿರ ಒಂದು ಪರಿಸರ. ಅಂದರೆ ಬಹಳ ಇತಿಹಾಸ ಇರುವಂಥ, ಬಹಳ ಪುರಾತನವಾದಂಥ, ತುಂಬ ಹಳೆಯದಾದಂಥ ಸರ್ಕಾರಿ ಶಾಲೆ ಇದು ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಶಾಲೆ ಏನಿದೆ, ಇದಕ್ಕೆ ಈಗಾಗಲೇ ಸರಿಸುಮಾರು 88 ವರ್ಷಗಳ ಒಂದು ಇತಿಹಾಸ ಇರುವಂಥದ್ದು. ಸುದೀರ್ಘವಾದಂಥ 88 ವರ್ಷದ ಒಂದು ಇತಿಹಾಸ ಏನಿದೆ, ಈ ಶಾಲೆಯನ್ನು ಈಗ ಇಲ್ಲಿನ ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಒಂದು ರೀತಿಯಲ್ಲಿ ಅದನ್ನು ಮತ್ತೆ ಒಂದು ರೀಕಾಂಟ್ರಾಕ್ಟ್ ಮಾಡುವಂಥ ಕೆಲಸ, ಅಂದರೆ ಅದು ಪೇಂಟ್ ಆಗಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡುವಂಥ ಕೆಲಸ ಈಗ ಸಾಕ್ತಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸರ್ಕಾರಿ ಶಾಲೆ ಏನಿದೆ, ಈ ಸರ್ಕಾರಿ ಶಾಲೆಯಲ್ಲಿ ಯಡಿಯೂರಪ್ಪನವರ ಆದಿಯಾಗಿ DC ತಮ್ಮಣ್ಣ, ಸೊ ಮಾಜಿ ಸಚಿವರಾದಂಥವ್ರು, ಸೊ ಅವರು ಕೂಡ ಓದಿದ್ದಾರೆ. 5 ರೂಪಾಯಿ ಡಾಕ್ಟರ್ ಅಂತ ಖ್ಯಾತರಾದಂಥ ಶಂಕರೇಗೌಡರು ಏನಿದ್ದಾರೆ, ಅವರು ಕೂಡ ಇದೇ ಒಂದು ಶಾಲೆಯಲ್ಲಿ ಓದಿದಂಥದ್ದು. ಈ ರೀತಿಯಾಗಿ ಖ್ಯಾತನಾಮರು ಹಲವರು ಈ ಒಂದು ಶಾಲೆಯಲ್ಲಿ ಓದಿ ಸಾಕಷ್ಟು ಹೆಸರುಗಳನ್ನು ಕೂಡ ಈಗಾಗಲೇ ಗಳಿಸಿರುವಂಥದ್ದು. ಅಂದರೆ ಈ ಸ್ಕೂಲ್ ಎಸ್ಟಾಬ್ಲಿಷ್ ಆದಂಥ ಒಂದು ಸಂದರ್ಭ ನಾನು ಈಗಾಗಲೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮುನ್ಸಿಪಲ್ ಹೈಸ್ಕೂಲ್ ಮಂಡ್ಯ, ಈಗಾಗಲೇ ನೋಡ್ಬೋದು. ದಿ ಸ್ಟೋನ್ ವಾಸ್ ಲೇಡ್ ಬೈ ರಾಜಮಂತ್ರ ಪ್ರವೀಣ C. ಅನಂತರಾಮಣ್ಣ BA. ಸೊ ಅವರು ಪ್ರಮುಖವಾಗಿ ಮೆಂಬರ್ ಆಫ್ ಕೌನ್ಸಿಲ್ ಆ ಸಂದರ್ಭದಲ್ಲಿ ಇದ್ದಂಥದ್ದು. ಅವರು ಈ ಒಂದು ಸ್ಟೋನನ್ನು ಪ್ರಮುಖವಾಗಿ ಈ ಒಂದು ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ಪ್ರಮುಖವಾಗಿ ಮಾಡಿದಂಥದ್ದು 24 ಡಿಸೆಂಬರ್ 1939, ಅಂದರೆ ಈ ಒಂದು ಶಿಲಾನ್ಯಾಸ ಆದಂಥ ಸಂದರ್ಭದಲ್ಲಿ ಆಗಿದಂಥದ್ದು. ಸೊ ಅವರು ಈ ಒಂದು ಶಾಲೆಗೆ ಶಿಲಾನ್ಯಾಸವನ್ನು ಮಾಡಿ ಈ ಒಂದು ಶಾಲೆಯನ್ನು ಕಟ್ಟಿದಂಥದ್ದು. ಆದರೆ ಇವತ್ತು ಈ ಶಾಲೆಯಲ್ಲಿ ಪ್ರಮುಖವಾಗಿ ಸಾಕಷ್ಟು ಖ್ಯಾತನಾಮರು ಓದಿದ್ದಾರೆ. ಅವರು ಸಾಕಷ್ಟು ಮಂಡ್ಯದಲ್ಲಿ ಮಾತ್ರ ಅಲ್ಲ, ಹೊರಗಿನ ಒಂದು ವಿದ್ಯಾರ್ಥಿಗಳು ಕೂಡ ಆಗಿದ್ದಾರೆ, ಇಂಜಿನಿಯರಿಂಗ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಸೇರಿ ಈಗ ಇದಕ್ಕೆ ಕಾಯಕಲ್ಪ ಕಲ್ಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಹಾಗಿದ್ರೆ ಯಡಿಯೂರಪ್ಪನವರು ಈ ಒಂದು ಶಾಲೆಯಲ್ಲಿ ಓದಿರೋದಕ್ಕೆ ಸಾಕ್ಷಿ ಇರಬೇಕಲ್ವಾ, ಒಂದು ದಾಖಲೆ ಇರಬೇಕಲ್ಲ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅವರು ದಾಖಲಾದಂಥ ವರ್ಷ ಯಾವುದು, ಅವರು ದಾಖಲಾತಿಯಲ್ಲಿ ಇರುವಂಥ ಹೆಸರೇನು, ಯಾವ ಇಸವಿ, ಸಂಪೂರ್ಣವಾಗಿ ಅದನ್ನು ಕೂಡ ತೋರಿಸ್ತೀನಿ, ಬನ್ನಿ. ಈಗಷ್ಟೇ ಯಡಿಯೂರಪ್ಪನವರು ಓದಿರುವಂಥ ಶಾಲೆಯನ್ನು ತೋರಿಸ್ದೆ. ಈಗ ಅವರು ದಾಖಲಾದಂಥ ಸಂದರ್ಭದಲ್ಲಿ ಆ ರಿಜಿಸ್ಟರ್ ಬುಕ್ ಇರುತ್ತಲ್ಲ, ದಾಖಲಾತಿ ಪುಸ್ತಕ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ಸ್ವತಃ ನಾನು ಪ್ರಾಂಶುಪಾಲರ ಚೇಂಬರ್ ಮುಂಭಾಗದಲ್ಲಿದ್ದೀನಿ. ಈಗ ನೇರವಾಗಿ ಒಳಗಡೆ ಹೋಗ್ತೀನಿ. ಆ ಒಂದು ದಾಖಲಾತಿ ಪುಸ್ತಕದ ಸಂಪೂರ್ಣ ವಿವರವನ್ನು ಕೂಡ ನಿಮಗೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ. ಈಗಾಗಲೇ ಪ್ರಾಂಶುಪಾಲ ಸರ್, ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಯಡಿಯೂರಪ್ಪನವರು ಓದಿರುವಂಥ ಸಮಯದ ಒಂದು ದಾಖಲಾತಿ, ಜೊತೆಗೆ ಅವ್ರು ಯಾವ ಸಂದರ್ಭದಲ್ಲಿ ಓದಿದ್ರು ಸರ್, ಮತ್ತೆ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಸರ್. ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ KG ಅಂತ. ಇಲ್ಲಿ ಹಿರಿಯ ಸಹ ಶಿಕ್ಷಕ ಕರ್ತವ್ಯ ವಹಿಸ್ತಾ ಇದ್ದೀನಿ ಸುಮಾರು 15 ವರ್ಷಗಳಿಂದ. ಇದು ನಮ್ಮ ಶಾಲೆ ಸುಮಾರು 1937 ಸಾಲಿನಲ್ಲಿ ಸ್ಥಾಪನೆ ಆಗಿದೆ ಸರ್.
ಯಡಿಯೂರಪ್ಪನವರು ಇದೇ ಶಾಲೆಯಲ್ಲಿ 8, 9 ಮತ್ತು 10ನೇ ತರಗತಿ ಈಗಿನ ಹಾ, ಸರ್. ಆಗ ಫಸ್ಟ್, ಸೆಕೆಂಡ್, ಥರ್ಡ್ ಅಂತಿತ್ತು. ಓಕೆ ಆ ರೀತಿ ಓದಿದ್ದಾರೆ. ಸರ್ ಯಡಿಯೂರಪ್ಪನವರು ಹಾಂ ಸರ್. 1956-57ನೇ ಸಾಲಿನಲ್ಲಿ ದಾಖಲಾಗಿದ್ದಾರೆ ಸರ್. ಓಕೆ ಸರ್. ಅವರ ದಾಖಲಾತಿ ಸಂಖ್ಯೆ 165. ಓಕೆ BS ಯಡಿಯೂರಪ್ಪ ಸಿದ್ದಲಿಂಗ ಶೆಟ್ಟಿ ಅಂತ. ಓಕೆ. ಇದು ಅವ್ರು ದಾಖಲಾಗಿದ್ದಾರೆ ಸರ್. ಹಾ. ದಾಖಲಾದ ಡೇಟು ಕೂಡ ಇದೆ, date of birth 23. ಇದೆ. 23/2/1943 ಅವರು ಓಕೆ. 12ನೇ ವಯಸ್ಸಿಗೆ ಅವರು ಹ್ಮ್. ಈ ದಾಖಲಾಗಿದ್ದಾರೆ ಸರ್. ಈಗ ನಾವು 8th, 9th, 10th ಅಂತ ಹೇಳ್ತೀವಿ. ಹಿಂದೆ ಅದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತಿತ್ತು ಸರ್. ಆಗಿನ ಕಾಲದಲ್ಲಿ ಸರ್. ಆಗಿನ ಕಾಲದಲ್ಲಿ ಓಕೆ. ಅದು ದಾಖಲಾಗಿದ್ದಾರೆ ಸರ್. ಓಕೆ. ಜೊತೆಗೆ ಅವರು 55 ಅಂದ್ರೆ 59, 60ನೇ ಸಾಲಿನಲ್ಲಿ ಸರ್ ಅವರು TC ತಗೊಂಡು ಈ ಶಾಲೆಯನ್ನು ಬಿಟ್ಟಿದ್ದಾರೆ. ಸೊ ವೀಕ್ಷಕರೇ, ಈಗಷ್ಟೇ ನಾನು ಹೇಳ್ತಾ ಇದ್ದೆ, ಯಡಿಯೂರಪ್ಪನವರು ಪ್ರಮುಖವಾಗಿ ರಾಜ್ಯವನ್ನ ಆಳಿ ಬರೋಬ್ಬರಿ 4 ಬಾರಿ CM ಆದಂಥವ್ರು. ಸೊ ಹಾಗಾಗಿ ಅವರ ಒಂದು ದಾಖಲಾತಿ ಏನಿದೆ, ಅವ್ರು ದಾಖಲಾದಂಥ ಪುಸ್ತಕ ಏನಿದೆ, ಅದೆಲ್ಲವನ್ನು ಕೂಡ ಪ್ರಮುಖವಾಗಿ 165ನೇ ನಂಬರ್ ಇದೆ, ಕ್ರಮ ಸಂಖ್ಯೆ ಏನಿದೆ ಆ ನಂಬರ್ ಇದೆ. ಆ ನಂಬರಲ್ಲಿ ಈಗಾಗಲೇ ನೋಡ್ಬೋದು ನೀವು, BS ಯಡಿಯೂರಪ್ಪ ಸಿದ್ದಲಿಂಗಪ್ಪ ಶೆಟ್ಟಿ. ಸೊ ಅವರು ಪ್ರಮುಖವಾಗಿ ಆ ನೇಮ್ ಆ ಸಂದರ್ಭದಲ್ಲಿ ಹುಟ್ಟಿರುವಂಥ ಸಂದರ್ಭದಲ್ಲಿ ದಾಖಲಾಗಿರುವಂಥದ್ದು. ಸೊ ಆ ಸಂದರ್ಭಗಳಲ್ಲಿ ಈ ಪ್ರೌಢಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ 8, 9, 10 ಈಗ ನಾವೇನು ಪ್ರೌಢಶಾಲೆ ಹೈಸ್ಕೂಲ್ ಅಂತ ಕರಿತೀವಿ, ಆ ಸಂದರ್ಭದಲ್ಲಿ ಹೈಸ್ಕೂಲ್ಗಳಲ್ಲಿ ಫಸ್ಟ್ ಇಯರ್ A, ಸೆಕೆಂಡ್ ಇಯರ್ B, A, ಸೆಕೆಂಡ್ ಇಯರ್ C, ಈ ರೀತಿಯಾದಂಥ ಒಂದು ಹೋಗ್ತಿತ್ತು. ಅಂದರೆ ಆ ಸೆಕ್ಷನ್ಗಳನ್ನ ABC ಅಂತ ಮಾಡಿದ್ರು ಕೂಡ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂತ ಹೋಗ್ತಿತ್ತು. ಸೊ ತುಂಬ ನಾಜೂಕಾಗಿ ಈ ಒಂದು ದಾಖಲಾತಿ ಪುಸ್ತಕವನ್ನು ಕೂಡ ಜೋಪಾನವಾಗಿ ಮಾಡಿರುವಂಥದ್ದು. ಸೊ ಹಾಗಾಗಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆಂದ್ರೆ ಇಷ್ಟು ಜೋಪಾನವಾಗಿ ಮಡಗಿರ್ತಿರಲ್ಲ, ಸೊ ಅದು ಯಾಕೆಂದ್ರೆ ಇನ್ನೂ ಬರುವಂಥ ಪೀಳಿಗೆಗಳಿಗೂ ಕೂಡ 100 ವರ್ಷಗಳ ಕಾಲ ಇದು ಇರುವಂಥ ಒಂದು ಬೇಕು, ಯಾಕೆಂದ್ರೆ ನಮ್ಮ CM ಆಗಿರೋಂಥವ್ರು. ಸೊ ಹಾಗಾಗಿ ಸರ್, ಮತ್ತೆ ಈ ಒಂದು ಶಾಲೆಗೆ ಆಕ್ಚುಲಿ ಈಗ ಒಂದು ಕನ್ಸ್ಟ್ರಕ್ಷನ್ ಎಲ್ಲವೂ ಕೂಡ ಆಗ್ತಾ ಇದೆ, ನೆರವು ಸುಮಾರು ಸರ್ 1937 ಸ್ಟಾರ್ಟ್ ಆಗಿದ್ರು ಸಹ ತುಂಬಾ ಶಿಥಿಲಾವಸ್ಥೆಯಲ್ಲಿದೆ ಸರ್ ಕಟ್ಟಡ. ಆದ್ರಿಂದ ನಮ್ಮ ಶಾಲೆಯಲ್ಲಿ ಸುಮಾರು 1964-65ನೇ ಸಾಲಿನಲ್ಲಿ SSLC ಓದಿ ಈಗ ಆಲ್ರೆಡಿ ರಿಟೈರ್ಡ್ ಆಗಿ ಒಂದು 10 ವರ್ಷ ಆಗಿರುವಂಥವರು ಕೆಲವು ಹಿರಿಯ ವಿದ್ಯಾರ್ಥಿಗಳು ಸೇರ್ಕೊಂಡು ಇದಕ್ಕೆ ಕಾಯಕಲ್ಪ ಮಾಡ್ತಾ ಇದ್ದಾರೆ ಸರ್. ಸುಮಾರು ಒಂದು 3-4 ಲಕ್ಷದಲ್ಲಿ ಹೊಸದಾಗಿ ಪೇಂಟ್ ಹೊಡಿಸ್ಬೇಕು ಅಂತ ಮಾಡಿದ್ದಾರೆ. ಮತ್ತೆ ಮೇಲ್ಗಡೆ ಹೋಗೋಕ್ಕೆ ಮೆಟ್ಲಿರಲಿಲ್ಲ, ಆ ಮೆಟ್ಟಲ್ಗೆಲ್ಲ ಮಾಡಿದ್ದಾರೆ. ಸೊ ಇನ್ನೂ ಏನೇನೋ ಮಾಡ್ತಾ ಇದ್ದಾರೆ ಸರ್. ಓಕೆ, ಅಂದ್ರೆ ವಿದ್ಯಾರ್ಥಿಗಳೇ ಈಗಾಗಲೇ ಮಾಡ್ತಾರೆ, ವಿದ್ಯಾರ್ಥಿಗಳೇ ಕೈ ಜೋಡಿಸಿದ್ದಾರೆ ಸರ್ ಮಾಡಕ್ಕೆ. ಓಕೆ. ಇದು ನೆಕ್ಸ್ಟ್ ಸಮಾಜದಲ್ಲಿ ಬೇರೆ ಸಮಾಜ ಸುಧಾರಕರು ಬಂದು ಸಹ ಇದು ಕೈ ಜೋಡಿಸಬಹುದು. ಓಕೆ. ಬರುವ ಭಾನುವಾರ ಒಂದು ಹಿರಿಯ ವಿದ್ಯಾರ್ಥಿಗಳ ಒಂದು ಸಭೆಯನ್ನು ಕರೆದಿದ್ದಾರೆ. ಅದಕ್ಕೆ ಎಲ್ಲ ಬಂದು ಏನೋ ತೀರ್ಮಾನ ಕೊಡ್ತಾರೆ, ನೋಡ್ಬೇಕು ಸರ್. ಓಕೆ, ಅಂದ್ರೆ ಯಾವ ವಿದ್ಯಾರ್ಥಿಗಳು ಜೊತೆಗೆ ಯಾವ ನಾಯಕರುಗಳು ಕೂಡ ಈ ಒಂದು ಶಾಲೆಯಲ್ಲಿ ಓದಿದ್ದಾರೆ ಸರ್, ನಿಮ್ಗೆ ಗೊತ್ತಿರೋ ತರ? ನಮ್ಮಲ್ಲಿ ಯಡಿಯೂರಪ್ಪ ಸರ್ ಓದಿರ್ತಕ್ಕಂಥ ಸಮಯದಲ್ಲೇ ಮದ್ದೂರು ಕ್ಷೇತ್ರದ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಡಿ ತಮ್ಮಣ್ಣವರು ಸಹ ಇಲ್ಲೇ ಓದಿದ್ದಾರೆ. ಓಕೆ. ಆಮೇಲೆ ನಮ್ಮ ಮಂಡ್ಯದಲ್ಲಿರತಕ್ಕಂಥ ಸುಮಾರು ವೈದ್ಯರು, ಶಂಕರಗೌಡ ಡಾಕ್ಟರ್ ಫೇಮಸ್ ಶಂಕರಗೌಡ ಇಲ್ಲೇ ಓದಿದ್ದಾರೆ. ಅವರು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಯಾವ ಮಗು ಫಸ್ಟ್ ಬರುತ್ತೆ ಅಂಕಗಳೇ ಅವ್ರಿಗೆ 5,000 ಪ್ರತಿ ವರ್ಷ ಕೊಡ್ತಾ ಬರ್ತಿದ್ದಾರೆ ಸರ್. ಸೂಪರ್. ಮತ್ತೆ ಉತ್ತಮ ಚಂದ್ ಡಾಕ್ಟರ್ ಓದಿದ್ದಾರೆ, ವಿದ್ಯಾಪ್ರಸಾದ್ ಡಾಕ್ಟರ್. ಅಂದ್ರೆ ಶಂಕರೇಗೌಡರು ಕೂಡ ಇದೇ ಶಾಲೆಯಲ್ಲಿ ಓದಿರುವಂತ ವಿದ್ಯಾರ್ಥಿ ಆಗಿದ್ದಾರೆ. ಇದೇ ಶಾಲೆ ಓದ್ತಿದ್ರೆ ಪ್ರತಿ August 15th ನಮ್ಮ ಶಾಲೆಗೆ ಬಂದು ಯಾರು ಹೆಚ್ಚು ಅಂಕಗಳಿರ್ತಾಗ ಒಂದು ಮಗುಗೆ 5,000 ನಗದು ಬಹುಮಾನ ಕೊಡ್ತಾ ಇದ್ದಾರೆ. ಓಕೆ. ಹೈಸ್ಕೂಲ್ 5,000 ಮತ್ತೆ ಕಾಲೇಜ್ನವ್ರಿಗೆ 5,000 ನಗದು ಬಹುಮಾನ. ಸರ್, ಈ ರೀತಿಯಾಗಿ ಇರುವಂತದ್ದು ಅಂದ್ರೆ ಈಗಾಗಲೇ ಇದು ಶಿಥಿಲಾವಸ್ಥೆ ಈಗಾಗಲೇ ತಲುಪಿದೆ, ಸ್ಟ್ರೆಂತ್ಗಳು ಕೂಡ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ ಸರ್ಕಾರಿ ಶಾಲೆಗಳನ್ನ ಬೇರೆ ಒಂದು ಶಾಲೆಗೆ ಮರ್ಜ್ ಮಾಡುವಂತ ಕೆಲಸಗಳು ಕಾಮನ್ ಆಗಿ ಆಗ್ತಾ ಇದೆ. ಸೊ ಈಗ ಈ ವಿಚಾರ ಏನಾದ್ರೂ ದೊಡ್ಡವರ ಗಮನಕ್ಕೆ, ಅಂದ್ರೆ ಅಧಿಕಾರಿಗಳ ಗಮನಕ್ಕಾಗಿರ್ಬೋದು, ಆಯುಕ್ತರ ಗಮನಕ್ಕಾಗಿರ್ಬೋದು, ಅಥವಾ ಯಡಿಯೂರಪ್ಪನವರ ಗಮನಕ್ಕಾಗಿರ್ಬೇಕು, ಓದಿರುವಂತ ಶಾಲೆ ಏನಾದ್ರು ಬಂದಿದ್ಯಾ ಅಂತೀನಿ? ಸರ್, ಅಧಿಕಾರಿಗಳ ಗಮನಕ್ಕೆ ಬಂದಿರಬಹುದು, ಆದ್ರೆ ಯಡಿಯೂರಪ್ಪ ಸರ್ ಅವ್ರ ಗಮನಕ್ಕೆ ಬಂದಿರೋದು ಇಲ್ಲ ಅನಿಸುತ್ತೆ ಸರ್. ಹಿಂದೆ ಸುಮಾರು ಒಂದು 10 ವರ್ಷದಿಂದ 4 ಕೋಟಿ ಮಂಜೂರಾಗಿದೆ ಅಂತ ಒಂದು ಮಾಹಿತಿ ಇತ್ತು. ತದನಂತರದಲ್ಲಿ ಮಂಜೂರಾತಿ ಆಗಿಲ್ಲ ಅಂತ ಗೊತ್ತಾಯ್ತು ಸರ್. ಅದರಿಂದ ಯಾವುದೇ ವಿಧವಾದಂತ ಹೊಸ ಕಟ್ಟಡ ಆಗ್ಲಿ ಮತ್ತೆ ಇದಕ್ಕೆ ಪುನರ್ ಕಾಯಕಲ್ಪ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಸರ್. ಓಕೆ. ಈಗ ಇದನ್ನ ಆಕ್ಚುಲಿ ಕಾಯಕಲ್ಪ ಮಾಡ್ಲಿಕ್ಕೆ ಹಿರಿಯ ವಿದ್ಯಾರ್ಥಿಗಳು ಈಗ ಕೈ ಜೋಡಿಸಿದ್ದಾರೆ ಸರ್. ಓಕೆ, ಇಂದಿನ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಮಾಡ್ತಾ ಇದ್ದಾರೆ ಅಂತೇಳಿ. ಎಸ್ ಸರ್. ಅಂದ್ರೆ ಇನ್ ಕೇಸ್ ಏನಾದ್ರು ಯಡಿಯೂರಪ್ಪನವರು ಅಥವಾ ನಾಯಕರು, BJP ಮುಖಂಡರು ಯಾರು ನೋಡಿದ್ರೆ ಅಥವಾ ಸರ್ಕಾರದ ಯಾರಾದ್ರೂ ಅಧಿಕಾರಿಗಳು ನೋಡಿದ್ರೆ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ನಮ್ಮ ತಾವುಗಳು ಓದಿರ್ತಕ್ಕಂಥ ಶಾಲೆಯನ್ನ ಇದು ಒಂದು ಸ್ಮಾರಕ ರೀತಿ ಇದೆ, ಇದನ್ನ ಉಳಿಸಬೇಕಾಗಿ ಎಲ್ಲರೂ ಕೈ ಜೋಡಿಸಿ ಈ ಒಂದು ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಇದು BS ಯಡಿಯೂರಪ್ಪನವರು ಓದಿರುವಂಥ ಹೈಸ್ಕೂಲ್
ಶಾಲೆ ಆಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಅವರು ದಾಖಲಾದಂಥ ದಾಖಲಾತಿ ಜೊತೆಗೆ ಅವರು ಆ ಸಂದರ್ಭದಲ್ಲಿ ಇದ್ದಂಥ ಅವರ ಸ್ನೇಹಿತರು ಅಂದರೆ DC ತಮ್ಮಣ್ಣವರು ಕೂಡ ಆಗಿರ್ಬೋದು, ಅವರ ಸಹಪಾಠಿಯವರು ಕೂಡ ಆಗಿದ್ದಂಥದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ಖ್ಯಾತ ವೈದ್ಯರುಗಳು ಕೂಡ ಈ ಒಂದು ಶಾಲೆಯಲ್ಲಿ ಓದಿ ಇವತ್ತು ಸಾಕಷ್ಟು ರೀತಿಯಲ್ಲಿ ಖ್ಯಾತನಾಮರು ಕೂಡ ಆಗಿರುವಂಥದ್ದು. ಸೊ ಹಾಗಾಗಿ ಈ ಶಾಲೆಯನ್ನ ಉಳಿಸಿ ಬೆಳೆಸುವಂಥ ಕರ್ತವ್ಯ, ಕೆಲಸ, ಜವಾಬ್ದಾರಿ ಎಲ್ಲವೂ ಕೂಡ ನಮ್ಮ ಮೇಲೆ ಕೂಡ ಇರುತ್ತೆ, ಜೊತೆಗೆ ನಿಮ್ಮ ಮೇಲೂ ಕೂಡ ಇರುತ್ತೆ. ಇನ್ ಕೇಸ್ ಯಡಿಯೂರಪ್ಪನವರ ಜೊತೆಯಲ್ಲಿ ಇರುವಂಥ ಸಾಕಷ್ಟು ಮುಖಂಡರಾಗಿರ್ಬೋದು, ಜೊತೆಗೆ ಅವರ ಅನುಯಾಯಿಗಳಾಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಜೊತೆ ಅವರ ಓದಿರುವಂಥ ಸಂದರ್ಭಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಈ ಶಾಲೆಯನ್ನು ಉಳಿಸುವಂಥ ಕೆಲಸಕ್ಕೆ ನೀವು ಕೂಡ ಕೈ ಜೋಡಿಸಿ ಅನ್ನೋದಷ್ಟೇ ನಮ್ಮ ಆಶಯ.